ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಕೆಲವು ಘಟನೆಗಳನ್ನ ನೋಡಿದ್ರೆ ಮಾತೇ ಬರಲ್ಲ, ಏನ್ ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ಅಂತಹದ್ದೊಂದು ಅನಾಹುತ ಮೊನ್ನೆ ಯಾದಗಿರಿಯಲ್ಲಿ ನಡೆದಿದೆ. 65ರ ಅಜ್ಜನ ದೇಹ ಬೆತ್ತಲಾಗಿ ರಕ್ತದ ಮಡುವಲ್ಲಿ ನಡು ರಸ್ತೆಯಲ್ಲಿ ಬಿದ್ದಿದೆ. ಊರಿನ ಜನರೆಲ್ಲ ಇವನಿಗೆ ಯಾಕೆ ಇಂತಹ ಸಾವಪ್ಪ ಅಂತ ಮಾತಾಡ್ತಾ ಇದ್ದಾರೆ. ಆದರೆ ಪಕ್ಕಾ ಫೈಟರ್ ಥರ ಇರೋ ಹಂತಕನ ಕಣ್ಣಲ್ಲಿ ಮಾತ್ರ ಈ ಮುದುಕನ ಮೇಲೆ ಇನ್ನಿಲ್ಲದ ಆಕ್ರೋಶ ಇದೆ. 30ರ ಪ್ರಾಯದ ಆಂಟಿಯ ಜೊತೆ 65ರ ಅಜ್ಜ ಆಡಿದ ಚೆಲ್ಲಾಟದ ವಿವರ ಅವನ ಬಾಯಲ್ಲಿದೆ. ಇದು ಸಿಟ್ಟು ಮತ್ತು ವಾಂಛೆಯನ್ನ ಗೆಲ್ಲಲಾಗದವರು ಮಾಡಿಟ್ಟ ದುರಂತದ ಕಥೆ. ಆಗ ಸಂಜೆ 6:30 ಟೈಮ್ ಇರಬೇಕು. ಮನೆಯಲ್ಲಿದ್ದ ಹೆಂಗಸರು ದೀಪ ಹಚ್ಚೋ ತಯಾರಿಯಲ್ಲಿದ್ರು. ಕೆಲಸಕ್ಕೆ ಹೋಗಿದ್ದ ಗಂಡಸರು ಒಬ್ಬೊಬ್ಬರಾಗಿ ಮನೆ ಕಡೆ ಬರ್ತಿದ್ರು. ಆಗ್ಲೇ ಇದೊಂದು ಮನೆಯಿಂದ ದರ ದರ ಅಂತ ಎಳ್ಕೊಂಡು ಬಂದದ್ದು ಸುಮಾರು 6 ಅಡಿ ಉದ್ದದ ಕಟ್ಟುಮಸ್ತಾದ ದೇಹವನ್ನ. ಆತನನ್ನ ಯಾರೋ ಹಿಂಗೆ ಕೆಡವಿ ಎಳ್ಕೊಂಡು ಬರ್ತಿದ್ದಾರೆ ಅನ್ನೋದನ್ನ ಊಹಿಸೋದಕ್ಕೂ ಸಾಧ್ಯ ಆಗೋದಿಲ್ಲ. ತಲೆಗೆ ಬಿದ್ದ ಏಟು ಅವನನ್ನ ಅರೆ ಪ್ರಜ್ಞಾವಸ್ಥೆಗೆ ತಗೊಂಡು ಹೋಗಿತ್ತು. ಅಂಥ ದೇಹವನ್ನ ರಸ್ತೆಗೆ ಎಳ್ಕೊಂಡು ಬರ್ತಿದ್ರೆ ಸುತ್ತಮುತ್ತಲಿನ ಜನ ಹೆದರಿ ಒಳಗೋಡ್ ಹೋಗಿದ್ರು. ತಲೆಯಿಂದ ಸುರಿತಿದ್ದ ನೆತ್ರು ನಡಗಿಸೋ ಹಂಗ ಮಾಡಿತ್ತು. ಜೊತೆಗೆ ಆ ಧಡೂತಿ ದೇಹ ಬೆತ್ತಲಾಗಿತ್ತು. ಹುಟ್ಟಿದ್ದ ಪಂಚೆ ಅಸ್ತಿತ್ವನೇ ಕಳ್ಕೊಂಡು ಮೈ ಮೇಲೆ ಇದ್ದೂ ಇಲ್ಲದ ಹಂಗೆ ಬಿದ್ಕೊಂಡಿತ್ತು. ಹೀಗೆ ಊರಿನ ಹಿರೇ ಮನುಷ್ಯನೊಬ್ಬ ಮಧ್ಯ ರಸ್ತೆಯಲ್ಲಿ ಪ್ರಾಣ ಬಿಟ್ಟಿದ್ದ. ಆತ ಸತ್ತು ಮಲಗಿದ್ದು ಕನ್ಫರ್ಮ್ ಆದ ಮೇಲೆ ಅಲ್ಲಿಂದ ನಡೆದು ಹೋದವನು ಹಂತಕ. ದುರ್ವಾಸ ಮುನಿಯ ಅಪರಾವತಾರ ಏನೋ ಅನ್ಸುತ್ತೆ ಇವನ್ನ ನೋಡಿದ್ರೆ. ಸಿಟ್ಟು ಅನ್ನೋದು ಇವನ ನರನಾಡಿಗಳಲ್ಲೂ ತಾಂಡವವಾಡ್ತಿದೆ. ಅದಕ್ಕೆ ಸರಿಯಾಗಿ ಇವನ ವೇಷಭೂಷಣ, ಕೈಗೆ ಕಡಗ, ಕರಾಟೆ, ಕುಂಫು ಪಟುಗಳ ಚಿತ್ರ ಇರೋ ಟೀ ಶರ್ಟು. ಸಡನ್ ಆಗಿ ನೋಡಿದ್ರೆ ಇವಂದೇ ಫೋಟೋ ಅಲ್ಲೂ ಇದೆಯೇನೋ ಅನ್ಸುತ್ತೆ. ಆ ಮಟ್ಟದ ಆಕ್ರೋಶ ಇವನ ಮುಖದಲ್ಲಿ. ಜೊತೆಗೆ ತಕ್ಕ ಮಟ್ಟಿಗೆ ಬಾಡಿ ಕೂಡ ಮೇಂಟೈನ್ ಮಾಡ್ಕೊಂಡಿದ್ದಾನೆ. ಈ ಮನುಷ್ಯ ಆವತ್ತು ಧಡೂತಿ ದೇಹವನ್ನ ರಸ್ತೆಯಲ್ಲಿ ಎಳ್ಕೊಂಡು ಬರ್ತಿದ್ರೆ ಯಾರಿಗೆ ತಾನೇ ಭಯ ಆಗೋದಿಲ್ಲ. ಅಂಥದ್ದೊಂದು ಭಯದ ವಾತಾವರಣ ನಿರ್ಮಾಣವಾದದ್ದು ಯಾದಗಿರಿ ಜಿಲ್ಲೆ ಸೈದಾಪುರ ಸಮೀಪದ ಕುಣೇಕಲ್ ಗ್ರಾಮದಲ್ಲಿ. ಅಲ್ಲಿ ಕೊಲೆಯಾಗಿ ಹೋದವನು ಅಜ್ಜ ಮಲ್ಲಪ್ಪ. ಕೊಲೆ ಮಾಡಿ ಸ್ಟೇಷನ್ನಲ್ಲಿ ಕುಂತವನು ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡಿದ್ದ ಈ ಸಾಯಿಬಣ್ಣ. ಇಷ್ಟೆಲ್ಲ ನಡೆದದ್ದು ಒಂದು ವಿಲಕ್ಷಣ ಸಂಬಂಧದಿಂದ. ಆ ಕಥೆನ ಹೇಳೋ ಮೊದಲು ಊರ ಜನರನ್ನ ಈ ಬಗ್ಗೆ ಕೇಳೋಣ ಅಂತ ಹೋದ್ರೆ ಯಾರೊಬ್ಬರೂ ಮಾತಾಡಲಿಲ್ಲ. ಹೆದರಿ ನಡುಗಿದ್ದ ಹೆಂಗಸರು ಹೆಣ ನೋಡಿಲ್ಲ, ಆವತ್ತು ಊರಲ್ಲಿ ಕರೆಂಟ್ ಹೋಗಿತ್ತು, ಕತ್ತಲಲ್ಲಿ ಏನೂ ಕಾಣಿಸ್ಲಿಲ್ಲ ಅಂದ್ರು. ನಂತರ ಮಾತಿಗಿಳಿದವರು ಆ ಟೈಮ್ಗೆ ಹೊಲಗಳಿಂದ ವಾಪಸ್ ಬರ್ತಿದ್ದ ಗಂಡಸರು. ಗೆದ್ದಿ ನೀರು ಬಿಡಕ್ಕೆ ಹೋಗಿದ್ದಾರೆ. ಬರೋಟಿಗೆ ಇದು ಗದ್ದಲ ಆಯಿತು ಸರ್. ಬಂದ ಕೇಸಿ ನೋಡಿದರೆ ಅವನು ಹೊಡೆದಿದ್ದಾರೆ. ಬಂದು ನೋಡಿದ್ರೆ ಎಳ್ಕೊಂಡು ಹೋಗಿ ರಗತ ರೋಡಿ ಬಿದ್ದಿತ್ತು ರೀ. ಹೌದು, ಅಲ್ಲಿ ಹೆಣ ಎತ್ಕೊಂಡು ಹೋದ ನಂತರ ಕೂಡ ಎಳ್ಕೊಂಡು ಹೋಗಿದ್ದರ ಕುರುಹು ಉಳ್ಕೊಂಡಿವೆ. ರಕ್ತದ ಕಲೆಗಳು ಹಂಗೆ ಇವೆ. ಅಷ್ಟಕ್ಕೂ ಮಲ್ಲಪ್ಪಜ್ಜ ಪ್ರಾಣ ಬಿಟ್ಟಿದ್ದೆ ಮನೆಯಾಚೆ. ಆದರೆ ಅವನನ್ನ ರಸ್ತೆಯಲ್ಲಿ ಹೊಡೆದಿದ್ದಲ್ಲ ಅನ್ನೋದಕ್ಕೆ ಮನೆಯ ಮೆಟ್ಟಿಲ ಮೇಲೆ ಬಿದ್ದ ರಕ್ತಾನೇ ಸಾಕ್ಷಿ. ಹಿಂಗೊಂದು ಬರ್ಬರ ಹತ್ಯೆ ನಡೆದ ವಿಷಯ ಮೊದಲು ಗೊತ್ತಾದದ್ದು ಸಿಪಿಐ ಶಂಕರಗೌಡ ಪಾಟೀಲರಿಗೆ. ಅವರು ಕೂಡ್ಲೇ ಸೈದಾಪುರದ SI ವಿಜಯ್ ಕುಮಾರ್ ಬಿರಾದಾರ್ ಜೊತೆ ಸ್ಥಳಕ್ಕೆ ಬಂದಿದ್ದಾರೆ. ಅಷ್ಟೊತ್ತಿಗೆಲ್ಲ ಮಲ್ಲಪ್ಪಜ್ಜನ ರಕ್ತ ಹೆಪ್ಪುಗಟ್ಟಿತ್ತು. ನಂತರ ಸ್ಥಳ ಪರಿಶೀಲನೆ ಮಾಡಿ ಹೆಣ ಎತ್ತಿಸಿದ ಪೊಲೀಸರು ಆ ವೃದ್ಧನ ತಲೆಗೆ ಮೊದಲು ಏಟು ಬಿದ್ದ ಮನೆಯೊಳಗೆ ನಡೆದಿದ್ರು. ಅಲ್ಲಿ ಯಾರೂ ಇರಲಿಲ್ಲ. ಆ ಪುಟ್ಟ ಗುಡಿಸಲಿನಲ್ಲಿ ಹಾಸಿದ್ದ ಚಾಪೆ ಕಥೆ ಹೇಳ್ತಿತ್ತು. ಅದೇ ಚಾಪೆಯ ಮೇಲೆ ಮಲ್ಲಪ್ಪಜ್ಜನ ತಲೆ ಒಡೆದದ್ದು.
ಅಲ್ಲೇ ಪಕ್ಕದಲ್ಲಿ ರಕ್ತ ಸಿಕ್ತ ದೊಣ್ಣೆನೂ ಕಾಣಿಸಿತ್ತು. ಅದೆಲ್ಲವನ್ನು ಸೂಕ್ಷ್ಮವಾಗಿ ಪರಿಶೀಲಿಸೋ ಮೊದಲು ಹಂತಕನನ್ನ ಹಿಡಿಯೋ ಪ್ರಯತ್ನಕ್ಕೆ ಪೊಲೀಸರು ಬಿದ್ರು. ಕೊಲೆಗಡುಕ ಯಾರು ಅನ್ನೋದನ್ನ ಪತ್ತೆ ಹಚ್ಚೋ ಕೆಲಸ ಇರಲಿಲ್ಲ. ಅವನ್ ಯಾರು ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಹಂತಕ ಸಾಯಿಬಣ್ಣ ಬೆಂಗಳೂರಿಗೆ ಓಡ್ ಹೋಗೋ ಸೂಚನೆಗಳಿದ್ವು. ಆದರೆ ಆತ ಊರು ಬಿಟ್ಟು ಅದೆಲ್ಲ ಕದಲೋದಕ್ಕೂ ಆಗಲಿಲ್ಲ. ಪೊಲೀಸರ ಜೊತೆ ಗ್ರಾಮಸ್ಥರು ಸೇರಿಕೊಂಡು ಬೆಳಗಾಗೋದ್ರೊಳಗೆ ಹಂತಕನನ್ನ ಹಿಡಿದು ಬಿಟ್ರು. ಆ ಕ್ಷಣದಲ್ಲಿ ಸಾಯಿಬಣ್ಣನ ಸಿಟ್ಟನ್ನ ನೋಡಿದ ಪೊಲೀಸರಿಗೆ ಇವನು ಅದೆಂಥ ಆಕ್ರೋಶದಲ್ಲಿ ಮರ್ಡರ್ ಮಾಡಿರಬಹುದು ಅನ್ನೋದರ ಅರಿವಾಗಿತ್ತು. ಅಷ್ಟಕ್ಕೂ ಮಲ್ಲಪ್ಪಜ್ಜ ಸತ್ತಿದ್ದು ದೇಹದ ಚಾಪಲ್ಯದಿಂದ. ಸೈದಾಪುರ ಪೊಲೀಸ್ ಸ್ಟೇಷನ್ ಗ್ರಾಮದಿಂದ 8 ಕಿಲೋಮೀಟರ್ ಅಂತರದಲ್ಲಿ ಒಂದು ಕಣೇಕಲ್ ಅಂತ ಒಂದು ಗ್ರಾಮ ಇದೆ. ಕಣೇಕಲ್ ಗ್ರಾಮದೊಳಗೆ ಮಲ್ಲಪ್ಪ ತಂದೆ ಬೀರಪ್ಪ ಗಡಿಯಾಲ್ ಅಂಥೇಳಿ ವ್ಯಕ್ತಿ, ಸಾಯಿಬಣ್ಣ ತಂದೆ ಮಲ್ಲಪ್ಪ ಅನ್ನುವಂಥ ಒಬ್ಬ ವ್ಯಕ್ತಿ ಮತ್ತು ಅರಿಕೆರಕ್ಕೆ ಗ್ರಾಮದ ಇದ್ದು ಇಲ್ಲಿಗೆ ಬಂದು ಈತನ ಮರ್ಡರ್ ಮಾಡಿದಾನ. ಇದೊಂದು ಹತ್ಯೆ ನಡೆದಿದ್ಯಾಕೆ ಅನ್ನೋದನ್ನ ನೋಡ್ತಾ ಹೋದ್ರೆ ಒಂದು ವಿಚಿತ್ರ ಕಥೆ ತೆರೆಕೊಳ್ಳುತ್ತೆ. ದೇಹದ ವಾಂಛೆ ಅನ್ನೋದು ಮನುಷ್ಯನನ್ನ ಹೆಂಗೆಲ್ಲ ಆಡಿಸುತ್ತೆ ಅನ್ನೋದು ಅರ್ಥ ಆಗುತ್ತೆ. ಒಂದು ಹೆಣ್ಣು ಗಂಡನ ಆಸರೆ ಇಲ್ಲದೆ ಬದುಕೋದಕ್ಕಾಗಲ್ವಾ? ಗಂಡು ಹೆಣ್ಣು ಜೊತೆಯಾಗಿರೋದು ಅಷ್ಟೊಂದು ಇಂಪಾರ್ಟೆಂಟಾ ಅನ್ಸತ್ತೆ. ಅಂಥ 10 ಪ್ರಶ್ನೆಗಳನ್ನ ತಿಂದು ಹಾಕಿದ್ದು ಈ ಸಾಯಿಬಣ್ಣನ ಸಿಟ್ಟು. ಆ ಮುದುಕನಿಗೆ ಮಗಳ ವಯಸ್ಸಿನ ಹೆಂಗಸಿನ ಜೊತೆ ಅಕ್ರಮ ಸಂಬಂಧ ಇತ್ತು. ಅದನ್ನ ನೋಡಿ ಸಿಟ್ಟಿಗೆದ್ದು ಹೆಣ ಕೆಡವಿದವನು ಮುದುಕನ ಸಂಬಂಧಿಯಲ್ಲ, ಆ ಹೆಂಗಸಿನ ಗಂಡನೂ ಅಲ್ಲ. ಅವನು ಅವತ್ತು ಅಚಾನಕ್ಕಾಗಿ ಅವರ ಮನೆಗೆ ಬಂದ ಅತಿಥಿ. ಆತ ಯಾರು, ಅವನಿಗೆ ಯಾಕೆ ಅಂತಹ ಸಿಟ್ಟು ಬಂತು ಅನ್ನೋ ಮಾಹಿತಿಯ ಜೊತೆಗೆ ಅಲ್ಲಿ ವಾಂಛೆಗೆ ಬಿದ್ದ ಮುದುಕನ ಇಂಟ್ರೆಸ್ಟಿಂಗ್ ಹಿಸ್ಟ್ರಿಯ ಬಗ್ಗೆ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.